ಬಳ್ಳಾರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ಹೆಸರಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಷಡ್ಯಂತ್ರ ನಡೆದಿತ್ತ ಅನ್ನುವ ಅನುಮಾನಗಳು ಕೂಡ ಈಗ ಹುಟ್ಟುಕೊಳ್ತಾ ಇದೆ. ಫೈರಿಂಗ್ ಕೇಸ್ಗೆ ಮೆಗಾ ತಿರುವು ನೀಡಿದ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾದ್ರೆ ಮೊದಲ ಬಾರಿಗೆ ಗುಂಡನ್ನ ದೇಹದಿಂದ ಹೊರ ತೆಗೆಯದೆ ಮುಚ್ಚಿ ಹಾಕುವ ಯತ್ನ ನಡೆಯುತ್ತಂತೆ. ಮರಣೋತ್ತರ ಪರೀಕ್ಷೆ ನಡೆಸದೆ ಅಂತ್ಯ ಸಂಸ್ಕಾರಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರಂತೆ. ಭರತ್ ರೆಡ್ಡಿ ತಂದೆಯಿಂದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು. ಆದರೆ ಪ್ರಕರಣ ರಾಜಕೀಯ ತಿರುವು ಪಡೆದ ಬೆನ್ನಲ್ಲೇ ಮರು ಪರೀಕ್ಷೆ ನಡೆಸಲಾಯಿತು. 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅನ್ನೋಂತ ಹುಡುಗ ಏನು ಪೋಸ್ಟ್ ಮಾರ್ಟಂ ಆಗುತ್ತೇನೋ, ಪೋಸ್ಟ್ ಮಾರ್ಟಂ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಂ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಂ ಮಾಡಂತ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡಿದ್ರೆ ಈಗ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರು ಏನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಂ ಮಾಡದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂತ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದ್ರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳಕ್ ಸಿದ್ಧ ಇದ್ದಿಲ್ಲ. ಯಾರು ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಕೂಡ ಯಾರು ಒಪ್ಕೊಳಕ್ ರೆಡಿ ಇದ್ದಿಲ್ಲ. ಅದನ್ನ ಮುಚ್ಚಾಕಂತ ಪ್ರಯತ್ನ ಮಾಡಿದಂತ ಟೈಮಲ್ಲಿ ಇದಂಗ ಆಗಲ್ಲ ಅಂತೇಳಿ ಎಲ್ಲಾ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬ್ರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು ಎಲ್ಲ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯದ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಂ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತೋ, ಮೊದಲನೇ ಬಾರಿಗೆ ಸಿಕ್ತೋ? ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ಹೆಸರಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಷಡ್ಯಂತ್ರ ನಡೆದಿತ್ತ ಅನ್ನುವ ಅನುಮಾನಗಳು ಕೂಡ ಈಗ ಹುಟ್ಟುಕೊಳ್ತಾ ಇದೆ. ಫೈರಿಂಗ್ ಕೇಸ್ಗೆ ಮೆಗಾ ತಿರುವು ನೀಡಿದ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾದ್ರೆ ಮೊದಲ ಬಾರಿಗೆ ಗುಂಡನ್ನ ದೇಹದಿಂದ ಹೊರ ತೆಗೆಯದೆ ಮುಚ್ಚಿ ಹಾಕುವ ಯತ್ನ ನಡೆಯುತ್ತಂತೆ. ಮರಣೋತ್ತರ ಪರೀಕ್ಷೆ ನಡೆಸದೆ ಅಂತ್ಯ ಸಂಸ್ಕಾರಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರಂತೆ. ಭರತ್ ರೆಡ್ಡಿ ತಂದೆಯಿಂದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು. ಆದರೆ ಪ್ರಕರಣ ರಾಜಕೀಯ ತಿರುವು ಪಡೆದ ಬೆನ್ನಲ್ಲೇ ಮರು ಪರೀಕ್ಷೆ ನಡೆಸಲಾಯಿತು. 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅನ್ನೋಂತ ಹುಡುಗ ಏನು ಪೋಸ್ಟ್ ಮಾರ್ಟಂ ಆಗುತ್ತೇನೋ, ಪೋಸ್ಟ್ ಮಾರ್ಟಂ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಂ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಂ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಂ ಮಾಡಂತ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡಿದ್ರೆ ಈಗ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರು ಏನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಂ ಮಾಡದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂತ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದ್ರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳಕ್ ಸಿದ್ಧ ಇದ್ದಿಲ್ಲ. ಯಾರು ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಕೂಡ ಯಾರು ಒಪ್ಕೊಳಕ್ ರೆಡಿ ಇದ್ದಿಲ್ಲ. ಅದನ್ನ ಮುಚ್ಚಾಕಂತ ಪ್ರಯತ್ನ ಮಾಡಿದಂತ ಟೈಮಲ್ಲಿ ಇದಂಗ ಆಗಲ್ಲ ಅಂತೇಳಿ ಎಲ್ಲಾ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬ್ರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು ಎಲ್ಲ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯದ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಂ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತೋ, ಮೊದಲನೇ ಬಾರಿಗೆ ಸಿಕ್ತೋ? ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ಹೆಸರಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಷಡ್ಯಂತ್ರ ನಡೆದಿತ್ತ ಅನ್ನುವ ಅನುಮಾನಗಳು ಕೂಡ ಈಗ ಹುಟ್ಟುಕೊಳ್ತಾ ಇದೆ. ಫೈರಿಂಗ್ ಕೇಸ್ಗೆ ಮೆಗಾ ತಿರುವು ನೀಡಿದ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾದ್ರೆ ಮೊದಲ ಬಾರಿಗೆ ಗುಂಡನ್ನ ದೇಹದಿಂದ ಹೊರ ತೆಗೆಯದೆ ಮುಚ್ಚಿ ಹಾಕುವ ಯತ್ನ ನಡೆಯುತ್ತಂತೆ. ಮರಣೋತ್ತರ ಪರೀಕ್ಷೆ ನಡೆಸದೆ ಅಂತ್ಯ ಸಂಸ್ಕಾರಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರಂತೆ. ಭರತ್ ರೆಡ್ಡಿ ತಂದೆಯಿಂದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು. ಆದರೆ ಪ್ರಕರಣ ರಾಜಕೀಯ ತಿರುವು ಪಡೆದ ಬೆನ್ನಲ್ಲೇ ಮರು ಪರೀಕ್ಷೆ ನಡೆಸಲಾಯಿತು. 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅನ್ನೋಂತ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಂತ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರದಂತೆ ಆ ಗುಂಡಿದ್ರೆ ಈಗ ಆಕಸ್ಮಿಕವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂತ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದ್ರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನ ಒಪ್ಕೊಳಕ್ ಸಿದ್ಧ ಇದ್ದಿಲ್ಲ. ಯಾರು ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಕೂಡ ಯಾರು ಒಪ್ಕೊಳಕ್ ರೆಡಿ ಇದ್ದಿಲ್ಲ. ಅದನ್ನ ಮುಚ್ಚಾಕಂತ ಪ್ರಯತ್ನ ಮಾಡಿದಂತ ಟೈಮಲ್ಲಿ ಇದಂಗ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬ್ರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು ಎಲ್ಲ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ಹೆಸರಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಷಡ್ಯಂತ್ರ ನಡೆದಿತ್ತ ಅನ್ನುವ ಅನುಮಾನಗಳು ಕೂಡ ಈಗ ಹುಟ್ಟುಕೊಳ್ತಾ ಇದೆ. ಫೈರಿಂಗ್ ಕೇಸ್ಗೆ ಮೆಗಾ ತಿರುವು ನೀಡಿದ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾದ್ರೆ ಮೊದಲ ಬಾರಿಗೆ ಗುಂಡನ್ನ ದೇಹದಿಂದ ಹೊರ ತೆಗೆಯದೆ ಮುಚ್ಚಿ ಹಾಕುವ ಯತ್ನ ನಡೆಯುತ್ತಂತೆ. ಮರಣೋತ್ತರ ಪರೀಕ್ಷೆ ನಡೆಸದೆ ಅಂತ್ಯ ಸಂಸ್ಕಾರಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರಂತೆ. ಭರತ್ ರೆಡ್ಡಿ ತಂದೆಯಿಂದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು. ಆದರೆ ಪ್ರಕರಣ ರಾಜಕೀಯ ತಿರುವು ಪಡೆದ ಬೆನ್ನಲ್ಲೇ ಮರು ಪರೀಕ್ಷೆ ನಡೆಸಲಾಯಿತು. 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅನ್ನೋಂತ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಂತ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರದಂತೆ ಆ ಗುಂಡಿದ್ರೆ ಈಗ ಆಕಸ್ಮಿಕವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂತ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದ್ರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನ ಒಪ್ಕೊಳಕ್ ಸಿದ್ಧ ಇದ್ದಿಲ್ಲ. ಯಾರು ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಕೂಡ ಯಾರು ಒಪ್ಕೊಳಕ್ ರೆಡಿ ಇದ್ದಿಲ್ಲ. ಅದನ್ನ ಮುಚ್ಚಾಕಂತ ಪ್ರಯತ್ನ ಮಾಡಿದಂತ ಟೈಮಲ್ಲಿ ಇದಂಗ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬ್ರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು ಎಲ್ಲ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು.
ಹಾ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ